ಜಿಬಿಎ ನಡೆಗೆ ಈಗ ಬೀದಿ ಬದಿ ವ್ಯಾಪಾರಸ್ಥರು ಅಸಮಾಧಾನ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಜುಲೈ 1ರಿಂದ ಫುಟ್ಪಾತ್ ತೆರವಿಗೆ ಜಿಬಿಎ ಈಗ ರೆಡಿ ಆಗ್ತಾ ಇದೆ. ಜಿಬಿಎ ನಡೆಗೆ ಬೀದಿ ಬದಿ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ತೆರವಿಗೆ ನಾಳೆವರೆಗೂ ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಜುಲೈ 1ರಿಂದ ಜಿಬಿಎ ವತಿಯಿಂದ ಬೃಹತ್ ತೆರವು ಕಾರ್ಯ ಆಗುತ್ತೆ. ನೋಡಿ, ಫುಟ್ಪಾತ್ ವಿಚಾರ ಬಂದಾಗ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಫುಟ್ಪಾತ್ನಲ್ಲಿ ಅಥವಾ ಪಾದಚಾರಿಗಳ ನಡಿಗೆ ಏನಿದೆಯಲ್ಲ ಇದು ಫಂಡಮೆಂಟಲ್ ರೈಟ್ ಆಗುತ್ತೆ. ಒಂದು ಕಡೆಯಲ್ಲಿ ಆರ್ಟಿಕಲ್ 21ನಲ್ಲೂ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ಮುಂದುವರೆದಂತೆ ಈ ಫುಟ್ಪಾತ್ಗಳನ್ನು ಅತಿಕ್ರಮ ಮಾಡಿಕೊಂಡು ಅಲ್ಲಲ್ಲೇ ವ್ಯಾಪಾರ ವಹಿವಾಟುಗಳನ್ನು ಮಾಡುವುದರಿಂದ ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ, ಅವ್ರಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನ ತೆರವು ಮಾಡ್ಕೊಳ್ಬೇಕೆನ್ನೋ ವಿಚಾರ ಇತ್ತು. ಇದೀಗ ಜಿಬಿಎ ಕೂಡ ಅಂಥದಕ್ಕೆ ಲೆಕ್ಕಾಚಾರ ಹಾಕೊಂಡಿದೆ. ಡೆಡ್ಲೈನ್ಗಳನ್ನ ಕೂಡ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ನಂತರದಲ್ಲಿ ಇದೀಗ ಪರ್ಯಾಯ ಸ್ಥಳ ತೋರಿಸದೆ ತೆರವು ನೀಡೋದು ಸರಿಯಲ್ಲ ಅಂತ ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಜಿಬಿಎ ವತಿಯಿಂದಲೇ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಗುರುತಿನ ಚೀಟಿ ಕೊಡಲಾಗಿದೆ. ನಂತರದಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಚರ್ಚಿಸದೆ ಬಳಿಕವೇ ಈ ಕಾರ್ಯಾಚರಣೆ ನಡೆಸಬೇಕು. ಏಕಾಏಕಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಬೀದಿ ಬದಿ ವ್ಯಾಪಾರಿಗಳ ಜೀವನದ ಬಗ್ಗೆನೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ನೀವು ಕಾನೂನನ್ನು ಪಾಲಿಸಿ, ನಂತರದಲ್ಲಿ ಅವರಿಗೂ ಕೂಡ ಪರ್ಯಾಯ ವ್ಯವಸ್ಥೆಗಳು ಬೇಕು ಅನ್ನೋದಾಗಿ ಈಗ ಒಂದಿಷ್ಟು ಅಸಮಾಧಾನಗಳನ್ನ ಹೊರಗಾಕೋ ಕೆಲಸ ಆಗ್ತಿದೆ. ಬೀದಿ ಬದಿ ವ್ಯಾಪಾರಿಗಳು ಯಾರೂ ಭಯಪಡುವಂಥ ವಿಷಯ ಅಲ್ಲ, ಯಾರೂ ಭಯಪಡಕ್ಕೆ ಹೋಗ್ಬೇಡಿ. ಏಕೆಂದರೆ 19 ಶುಕ್ರವಾರಂದು ಇದೇ ತಿಂಗಳು ಸುಪ್ರೀಂ ಕೋರ್ಟಲ್ಲಿ ಸಂಪೂರ್ಣವಾಗಿ ಆದೇಶ ಬಂದಿರತಕ್ಕಂಥದ್ದು. ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲೂ ಒಕ್ಕಲೆಬ್ಬಿಸಬಾರದು ಎಂದು ಸ್ಪಷ್ಟತೆ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಟೌನ್ ವೆಂಡಿಂಗ್ ಕಮಿಟಿಲಿ ಸಂಪೂರ್ಣವಾಗಿ ಎಲ್ಲ ಕೂಲಾಕುಷಿತವಾಗಿ ಆ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ಆಗಬೇಕು. ಅವರಿಗೆ ಮಾರ್ಕೆಟ್ ವಲಯ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸ್ಪಷ್ಟತೆಗೆ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಇದಕ್ಕೆ ಯಾಕೆ ಹೇಳ್ತಾ ಇನ್ನೊಂದು ಕಡೆ ಹೇಳಿದೆ, ಯಥಾಸ್ಥಿತಿ ಕಾಪಾಡಬೇಕು, ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲೂ ಒಕ್ಕಲೆಬ್ಬಿಸ. ಅವ್ರೀಗ ನೋಟಿಫಿಕೇಶನ್ ಮತ್ತೆ ಇದು ನೋಟಿಸ್ ಕೊಡ್ಬೇಕಾ, ಜನರಿಗೆ ತಿಳಿಸ್ಕೊಳ್ಬೇಕಾ ಅಂತ ಹೇಳಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಹಳ ಕ್ಲಿಯರ್ ಇದೆ. ಅದರ ಆಧಾರದ ಮೇಲೆ ವಾಕಬಿಲಿಟಿ ಇಂಪಾರ್ಟೆಂಟ್ ಇದೆ. ಜನರಿಗೆ ಪೆಡೆಸ್ಟ್ರಿಯನ್ಸ್ಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಹಂತವಾಗಿ ಮಾಡಲಿಕ್ಕೆ ನಿರ್ದೇಶನ ಕೊಡಲಾಗಿದೆ. ಏನೆಲ್ಲ